ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಕ್ಸಾಮ್ ಏಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. 12 ಮಾರ್ಕ್ಸಿನ ಫಿಕ್ಸ್ ಪ್ರಾಬ್ಲಮ್ ಜರ್ನಲ್ ಎಂಟ್ರಿ ಅಥವಾ ಇಶ್ಯೂ ಆಫ್ ಶೇರ್ ಸೆಕೆಂಡ್ ಪಿ ಯು ಸಿದು ಒಂದು ಲೆಕ್ಕ ತಗೊಂಡಿದ್ದಾನೆ. ಆ ಲೆಕ್ಕ ನೋಡೋಣ ಬನ್ನಿ. ಮಹಾವೀರ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ ₹2 ಪರ್ ಶೇರ್. ದ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋ: ₹2 ಆನ್ ಅಪ್ಲಿಕೇಶನ್, ₹2 ಅಪ್ಲಿಕೇಶನ್, ₹7 ಆನ್ ಅಲಾಟ್ಮೆಂಟ್ ಇನ್ಕ್ಲೂಡ್ ಪ್ರೀಮಿಯಂ, ₹7 ಅಲಾಟ್ಮೆಂಟು ಮತ್ತು ಇದರಲ್ಲಿ ಪ್ರೀಮಿಯಂ ಇನ್ಕ್ಲೂಡ್ ಆಗಿದೆ. ₹3 ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಗೆ ₹3. ಆಲ್ ದ ಶೇರ್ಸ್ ವೇರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 2,000 ಶೇರ್. ದ ಡೈರೆಕ್ಟರ್ ಫರ್ಫ್ಯೂಚರ್ ದೀಸ್ ಶೇರ್ಸ್ ಆ್ಯಂಡ್ ರೀಇಶ್ಯೂಡ್ ಅಟ್ ₹8 ಪರ್ ಶೇರ್ ಆ್ಯಸ್ ಫುಲ್ಲಿ ಪೇಯ್ಡ್ ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ಅಂತ ಕೇಳಿದ್ದಾರೆ. ನೋಡೋಣ, ಇವತ್ತಿನ ಪ್ರಾಬ್ಲಮ್ಮ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ. ನಮ್ಮ ಎಕ್ಸಾಮ್ ಏಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಒಂದು ಫಾರ್ಮುಲಾ ನಿಮಗೆ ಈ ಲೆಕ್ಕದ್ದು ತಿಳಿಸ್ಕೊಡ್ತೇನೆ. ಫಾರ್ಮುಲಾ ಅಂದರೆ ನಾವು ಕಂಡುಹಿಡಿದಿರೋದು, ಈಸಿ ಆಗ್ತದೆ, ಇದೆ ಅದು. ಬ್ಯಾಂಕ್ ಅಕೌಂಟ್ ಅಂತ ಈ ಕಡೆ ಸೈಡಿಗೆ ಬಂದ್ಕೊಂಡು ಶೇರ್ ಅಪ್ಲಿಕೇಶನ್ ಅಕೌಂಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರ್ಕೊಳ್ಳಿ. ಇಲ್ಲಿ ಈ ಕಡೆ ಲಾಸ್ಟಿಗೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಕೊಳ್ಳಿ. ಹೀಗೆ ಒಂದು 3 ಬಾಣದ ಗುರುತು ಈ ಬ್ಯಾಂಕ್ ಅಕೌಂಟಿಂದ ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ, ಬ್ಯಾಂಕ್ ಅಕೌಂಟಿಂದ ಶೇರ್ ಅಲಾಟ್ಮೆಂಟ್ ಅಕೌಂಟಿಗೆ, ಬ್ಯಾಂಕ್ ಅಕೌಂಟಿಂದ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟಿಗೆ. ಹೀಗೆ ಈ ಕಡೆಯಿಂದ ಶೇರ್ ಕ್ಯಾಪಿಟಲ್ ಅಕೌಂಟಿಂದ ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ, ಶೇರ್ ಕ್ಯಾಪಿಟಲ್ ಅಕೌಂಟಿಂದ ಶೇರ್ ಅಲಾಟ್ಮೆಂಟ್ ಅಕೌಂಟಿಗೆ, ಶೇರ್ ಕ್ಯಾಪಿಟಲ್ ಅಕೌಂಟಿಂದ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟಿಗೆ. ಈ ಕಡೆ ಒಂದು ಫಸ್ಟ್ನೇ ಬಾರಣ ಗುರುತಿಗೆ 1 ಅಂತ ಬರ್ಕೊಳ್ಳಿ, ಮಧ್ಯದ ಬಾರಣ ಗುರುತಿಗೆ 4, ಕೊನೆಯದಕ್ಕೆ 6. ಈ ಕಡೆ ಸೈಡ್ ಸಹ ಮೇಲಿನ ಬಾರಣ ಗುರುತಿಗೆ 2, ಮಧ್ಯದಕ್ಕೆ 3, ಕೊನೆಯದಕ್ಕೆ 5. ಜರ್ನಲ್ ಎಂಟ್ರಿ ಬರೆಯೋದಾದರೆ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಹಾವೀರ್ ಕಂಪನಿ ಲಿಮಿಟೆಡ್. ಇಲ್ಲಿ ಕ್ವಶನಲ್ಲಿ ಕೊಟ್ಟಿರ್ತಾರೆ ಯಾವ ಕಂಪ್ನಿ ಏನು ಅಂತ, ಅದನ್ನು ನಾವು ಹೆಡ್ಲೈನ್ ಆಗಿ ಬರಬೇಕು, ಇಲ್ಲ ಇದಕ್ಕೂ ಸಹ ಮಾರ್ಕ್ಸ್ ಕಟ್ಟಾಗೋ ಸಾಧ್ಯತೆ ಇರ್ತದೆ. ಇದ್ರ ಕಾಲಮ್ ಹೆಂಗಪ್ಪ ಅಂದರೆ ಡೇಟು, ಪರ್ಟಿಕ್ಯುಲರ್, LF, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ಡೇಟು ಇವರು ಕೊಟ್ಟಿಲ್ಲದ ಕಾರಣ ನಾನು 1, 2, 3 ಅಂತ ತಗೊಂಡಿದ್ದೇನೆ. ಬನ್ನಿ, ಈ ಫಾರ್ಮುಲಿಂದ ಈ ಜರ್ನಲ್ ಎಂಟ್ರಿ ಮಾಡೋದು ಹೇಗಪ್ಪ ಅಂದರೆ ನೋಡಿ, ಬ್ಯಾಂಕ್ ಅಕೌಂಟ್ ಡಾಟಾ ಟು 1 ಅಂತ ಹಾಕೊಂಡಿದ್ದೀವಲ್ಲ, ಇದು ಫಸ್ಟ್ನೇ ಎಂಟ್ರಿ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡಾಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ನೋಡಿಬೇಕಾದ್ರೆ ಬರ್ತೇನೆ. ಬ್ಯಾಂಕ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಅಲ್ಲಿ ಈಕ್ವಿಟಿ ಕೊಟ್ಟಿದ್ರೆ ಈಕ್ವಿಟಿ ಬರೀರಿ, ಪ್ರಿಫರೆನ್ಸ್ ಕೊಟ್ಟಿದ್ರೆ ಪ್ರಿಫರೆನ್ಸ್ ಬರೀರಿ. ನೋಡಿ, 2ನೇ ಎಂಟ್ರಿನೂ ಸಹ ಹಾಗೆ ಈ ಕಡೆ ಇದೆ. 2ನೇ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡಾಟಾ, ಈ ಕಡೆ ಬಾಣದ ಗುರುತು ಇಲ್ಲಿ ಬಂದಿದೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡಬೇಕಾದ್ರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಹೌದಾ? ಇದೇ ಥರ 3ನೇ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡಾಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಮತ್ತು ಇದಕ್ಕೊಂದು ಎಕ್ಸ್ಟ್ರಾ ಬರುತ್ತೆ, ಟು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಬರ್ಕೋಬೇಕು. 3ನೇದಕ್ಕೆ ಮಾತ್ರ ಇದಕ್ಕೊಂದು ಎಕ್ಸ್ಟ್ರಾ. ನೆಕ್ಸ್ಟು 4ನೇ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡಾಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡಾಟಾ. ನೋಡಿ, ಬ್ಯಾಂಕ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡಾಟಾ. ಇದೆಲ್ಲ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಬ್ಯಾಂಕ್ ಅಕೌಂಟ್ ಡಾಟಾ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡಾಟಾ 6ನೇ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. 6 ಎಂಟ್ರಿ ಸಹ ಈ ಫಾರ್ಮುಲಿಂದ ಮಾಡ್ಬೋದು. ಇನ್ನು 3 ಎಂಟ್ರಿ ಹೇಗೆ ಬರೆಯೋದು ಅಂತ ನಾನು ಮತ್ತೆ ಹೇಳ್ಕೊಡ್ತೇನೆ. ಈಗ ನಿಮಗೆ ಹೀಗೇನ ಬರ್ಕೊಂಡ್ರಿ ಫಾರ್ಮುಲಾ ನೋಡಿ, ಬ್ಯಾಂಕ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ. ಇದೆಲ್ಲ ಹೇಗೆ ಮಾಡೋದು, ಅಮೌಂಟ್ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿದರೆ, ನಿಮಗೆ ಈ 50,000 ಏನಿದೆಯಲ್ಲ ನಿಮಗೆ ಲೆಕ್ಕದಲ್ಲೇ ಕೊಟ್ಟಿರ್ತಾರೆ, ಅವ್ರು ಇಶ್ಯೂ ಮಾಡಿದ ಶೇರು ನೋಡಿಬೇಕಾದ್ರೆ ಮಹಾವೀರ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 50,000 ಶೇರ್, ಇದೇ 50,000 ಶೇರು. ಮತ್ತು ಆ ₹2 ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಅಪ್ಲಿಕೇಶನ್ ಅಮೌಂಟ್ ಇದೆಯಲ್ಲ, ಈ ಅಪ್ಲಿಕೇಶನ್ ಅಮೌಂಟ್ ನೋಡಿ, ಬ್ಯಾಂಕ್ ಅಕೌಂಟ್ ಡಾಟಾ 50,000 ಇಂಟು 2 1 ಲ್ಯಾಕ್, ಈ ಕಡೆ ಕೆಳಗಡೆ 1 ಲ್ಯಾಕ್, ಇಲ್ಲಿ ಮೇಲ್ ಬಂದಿದ್ದ ಅಮೌಂಟ್ ಈ ಕಡೆ 1 ಲ್ಯಾಕ್, ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಅಪ್ಲಿಕೇಶನ್ ಅಕೌಂಟ್ನ ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೇವೆ. ಇದರ ನರೇಷನ್ ಏನಂದರೆ, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 50,000 ಶೇರ್ ಅಟ್ ₹2. ಈಗ 2ನೇ ಶೇರು, ಈ ಬಂದಿರೋ ಅಪ್ಲಿಕೇಶನ್ ಅಮೌಂಟನ್ನು ಕ್ಯಾಪಿಟಲ್ ಅಮೌಂಟಿಗೆ ನಾವು ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡಿ, ಆ ಫಾರ್ಮುಲಾ ಮೂಲಕ ಬರ್ಕೊಂಡಿರೋದು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದೇ ಸೇಮ್ ಅಮೌಂಟ್, ಮೇಲ್ಗಡೆ ಇರೋದೇ ಅಮೌಂಟು 1 ಲಕ್ಷ 1 ಲಕ್ಷ. ಇದರ ನರೇಷನ್ ಏನಪ್ಪ ಅಂದರೆ, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ದ ಶೇರ್ ಕ್ಯಾಪಿಟಲ್ ಅಕೌಂಟ್. ಎಂಟ್ರಿ ಹೇಗಾಗುತ್ತೆ ಅಂದರೆ, ಫಾರ್ಮುಲಾ ಲೆಕ್ಕಕ್ಕೆ ₹7 ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್ಮು. ₹2 ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ₹7 ಅಲಾಟ್ಮೆಂಟು, ಇದರಲ್ಲಿ ಇನ್ಕ್ಲೂಡ್ ಪ್ರೀಮಿಯಮ್ ₹2, ಇನ್ಕ್ಲೂಡ್ ಪ್ರೀಮಿಯಮ್ ಇದೆ.
ಇದರಲ್ಲಿ ₹2 ಇನ್ಕ್ಲೂಡು ಪ್ರೀಮಿಯಮ್ ₹2 ಆಗಿದೆ. 2 + 5 7 ಆಗುತ್ತೆ. ನೋಡೋಣ ಬನ್ನಿ ಎಂಟ್ರಿ. ಈಗ ನಾವು ಮೊದಲಿಗೆ ಡ್ಯೂ ಇರೋದನ್ನು ತೋರಿಸ್ಬೇಕಾಗತ್ತೆ. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡಾಟಾ 50,000 ಇಂಟು ₹7. ಈ 7 ಅಲಾಟ್ಮೆಂಟ್ ಅದು 50,000 ಅವರು ಇಶ್ಯೂ ಮಾಡಿದ ಶೇರ್. ಟೋಟಲು 3,50,000. ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈ ₹5 ಏನಿದೆ ಅದು ಮಾತ್ರ ಅಲಾಟ್ಮೆಂಟು. ಅದನ್ನು ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸ್ಬೇಕಾಗತ್ತೆ. ಅದಕ್ಕಾಗಿ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 50,000 ಇಂಟು 5 ಅಂತ ಬರೆದಿದ್ವಿ. ಇಲ್ಲಿ 2,50,000 ಆಗುತ್ತೆ. ಇನ್ನು ಇದರಲ್ಲಿ ಉಳಿದಿರೋ ₹2 ಇದು ಪ್ರೀಮಿಯಮ್. ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ 50,000 ಇಂಟು 2 ಅಲ್ಲಿಗೆ 1,00,000 ಆಗುತ್ತೆ. ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 50,000 ಶೇರ್. ಇನ್ನು ಶೇರ್ ಅಲಾಟ್ಮೆಂಟ್ ಮನಿ ನಮಗೆ ಬರಬೇಕಾಗಿದೆ, ಡ್ಯೂ ಇದೆ ಅಂತ ಈ ಎಂಟ್ರಿಲಿ ತೋರಿಸ್ತಿದ್ವಿ. ಈಗ 4ನೇ ಎಂಟ್ರಿ ಫಾರ್ಮುಲಾದಲ್ಲಿ ಬರೆದ ಹಾಗೆ ಬ್ಯಾಂಕ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈ ಮೇಲ್ಗಡೆ ಅಮೌಂಟ್ನ ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಫಾರ್ಮುಲಾದಾಗ ಬರ್ದಂಗೆ ಬ್ಯಾಂಕ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 3,50,000 3,50,000. ಇದರ ನರೇಷನ್ ಏನಂದರೆ ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಮನಿ ರಿಸೀವ್ಡ್. ಈಗ 5ನೇ ಎಂಟ್ರಿ ₹3 ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ. ಈಗ ನಾವು ಇದಕ್ಕೆ ಜರ್ನಲ್ ಎಂಟ್ರಿ ಬರೋದಾರೆ. ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅವರು ₹3 ಇದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ 50,000 ಇಶ್ಯೂ ಮಾಡಿರೋ ಶೇರ್. 50,000 ಇಂಟು 3 1,50,000 ಆಗುತ್ತೆ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ 1,50,000. ಇದ್ರ ನರೇಷನ್ ಏನಂದರೆ ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಈ ಮನಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ನಾವು ಡ್ಯೂಯಲ್ಲಿದೆ, ನಾವು ಮತ್ತೆ 6ನೇ ಎಂಟ್ರಲ್ಲಿ ನಾವು ರಿಸೀವ್ ಮಾಡ್ಕೊಳ್ತೇವೆ. ಬ್ಯಾಂಕ್ ಅಕೌಂಟ್ ಡಾಟಾ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಇದಕ್ಕೆ 6ನೇ ಜರ್ನಲ್ ಎಂಟ್ರಿ ಒಂದು ಕಂಡೀಷನ್ ಇದೆ ಲೆಕ್ಕದಲ್ಲಿ, ನೋಡೋಣ ಬನ್ನಿ. ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 2,000 ಶೇರ್. ಈಗ ಈ 2,000 ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದು ಬಿಟ್ಟು ಉಳಿದಿದ್ದೆಲ್ಲ ಮನಿ ರಿಸೀವ್ಡ್ ಆಗಿದೆ. ಈ 2,000 ಶೇರ್ ಇನ್ನೂ ರಿಸೀವ್ಡ್ ಆಗಿಲ್ಲ ಅಂತ ಹೇಳಿದ್ದಾರೆ, ಕಂಡೀಷನ್ ಇದೆ ಲೆಕ್ಕದಲ್ಲಿ. ಆದರೆ ಅದನ್ನು ನಾವು ಇಲ್ಲಿ ಮೇಲ್ಗಡೆ ಇರೋದನ್ನು 50,000 ಇದೆ, ಅದಕ್ಕೆ ಈಗ ಡ್ಯೂ ಆಗಿರೋದು 2,000 ಬಿಟ್ಟರೆ ಬ್ಯಾಂಕ್ ಅಕೌಂಟ್ ಡಾಟಾ 48,000, ಆ 2,000 ತೆಗೆದಿದ್ದೀವಿ 50,000ದಲ್ಲಿ ಇಂಟು ₹3 ಒಂದು ಶೇರಿಗೆ ₹3 ಅಂತ ತೋರಿಸಿದ್ದೀವಿ. 48,000 ಇಂಟು 3 1,44,000 ಆಗುತ್ತೆ. ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 1,44,000. ನರೇಷನ್ ಏನಪ್ಪ ಅಂದರೆ ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ ಆಗಿದೆ. 7ನೇ ಎಂಟ್ರಿ ನೋಡೋದಾದರೆ ಎಲ್ಲ ಶೇರು ರಿಸೀವ್ ಆಗಿದೆ. 48,000 ಎಲ್ಲ ಶೇರು ರಿಸೀವ್ ಆಗಿದೆ. ಆಗಲೇ ಬಿಟ್ಟುವಲ್ಲ ₹2,000 ಬಿಟ್ಟು ಉಳಿದೆಲ್ಲ ಶೇರು ರಿಸೀವ್ ಆಗಿದೆ. ಆ 2,000 ಶೇರ್ನ ಏನು ಮಾಡ್ತಾ ಇದ್ದಾರೆ ಅಪ್ಪ ಅಂದರೆ ಫಾರ್ ಫ್ಯೂಚರ್ ಮಾಡ್ತಾ ಇದ್ದಾರೆ, ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆ ಶೇರ್ನ ಕ್ಯಾನ್ಸಲ್ ಮಾಡಿಬಿಟ್ಟು ರೀಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟಕ್ಕಪ್ಪ ಅಂದರೆ ರೀಇಶ್ಯೂಡ್ ಅಟ್ ₹8 ಪರ್ ಶೇರ್. ಇವರು ಮುಂಚೆ ಏನು ಮಾಡ್ತಾಯಿದ್ರು ₹10 ಶೇರ್ಗೆ ಇಶ್ಯೂ ಮಾಡ್ತಾಯಿದ್ರು, ಪ್ಲಸ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಆಗಿ. ಈಗ ಇವರು ರೀಇಶ್ಯೂಡ್ ₹8ಗೆ ಈ 2,000 ಶೇರ್ ಏನಿದೆ ಅದನ್ನು ₹8ಗೆ ರೀಇಶ್ಯೂ ಮಾಡ್ತಾ ಇದ್ದಾರೆ. ಈಗ 2,000 ಶೇರ್ಸ್ ಏನಿತ್ತು ಅದನ್ನು ನಾವು ಟೆಂಪ್ರವರಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಶೇರ್ ಕ್ಯಾಪಿಟಲ್ ಅಕೌಂಟ್ ಇಂಟು 2,000 ಇಂಟು ₹10. ₹10 ಆಗಿ ನಮಗೆ ಬರಬೇಕಿತ್ತು. ಎಷ್ಟು ಅಮೌಂಟ್ ಬರಬೇಕಿತ್ತು? 20,000 ಬರಬೇಕಿತ್ತು ನಮಗೆ. ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ 2,000 ಇಂಟು 7 ಈಗ ನಮಗೆ ಎಷ್ಟು ಬಂದಿದೆ? 14,000 ಬಂದಿದೆ. ಟು ಈಕ್ವಿಟಿ ಶೇರ್, ಇದನ್ನು ನೀವು ಫುಲ್ ಫಾರ್ಮಲ್ಲಿ ಬರೀರಿ. ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಇಂಟು 2,000 ಇಂಟು ₹3 ನಮಗಿನ್ನೂ ₹3 ಹಾಗೆ ₹6,000 ಬರಬೇಕಾಗಿದೆ. ಇದರ ನರೇಷನ್ ಏನಾಗುತ್ತಪ್ಪ ಅಂದರೆ ಬೀಯಿಂಗ್ 2,000 ಪರ್ ಫ್ಯೂಚರ್ ಶೇರ್ಸ್ ನಾನ್ ಪೇಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆಗುತ್ತೆ. ಈಗ ನಾವು 8ನೇ ಎಂಟ್ರಿ ನೋಡೋಣ ಬನ್ನಿ. ನಾವೀಗ ಟೆಂಪ್ರವರಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಯಿತು. ಈಗ ಆ 2,000 ಶೇರ್ ಫಾರ್ ಫ್ಯೂಚರ್ ಆಗಿದ್ದೇನಿತ್ತಲ್ಲ ಅದನ್ನು ನಾವು ₹8ಗೆ ರೀಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಬ್ಯಾಂಕ್ ಅಕೌಂಟ್ ಡಾಟಾ ₹2,000 ಇಂಟು 8 16,000 ಆಯಿತು. ಇದರಲ್ಲಿ ನಮಗೆ ಲಾಸ್ ಎಷ್ಟು ಆದಂಗೆ ಆಯಿತು? ₹2. ಮೊದಲು ₹10ಗೆ ಮಾಡ್ತಾಯಿದ್ರು, ಹಾಗಾಗಿ ಲಾಸ್ಟ್ ₹2 ಆಯಿತು. ಆ ₹2ನ ಫಾರ್ ಫ್ಯೂಚರ್ ಶೇರ್ ಅಮೌಂಟ್ ಏನು ಒಂದು ₹7 ನಾವು ರಿಸೀವ್ ಮಾಡ್ಕೊತಿದ್ವಿ ಅಲ್ವಾ,
ಒಂದು ಶೇರ್ ಮೇಲೆ, ಅದರಲ್ಲಿ 2 ರೂಪೀಸ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡ್ತಾ ಇದ್ದೇವೆ. ಶೇರ್ಸ್ ಫಾರ್ ಫ್ಯೂಚರ್ ಅಕೌಂಟ್ 2000 × 7 ಡೇಟಾ 4000 ಆಯಿತು. ಇದೇನು 2 ಅಮೌಂಟ್ ಇದೆಯಲ್ಲ, ಇದನ್ನು ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 20,000 ಅಂತ ಆಯಿತು. 16,000 ರೀಇಶ್ಯೂ ಮಾಡಿದ್ರಿಂದ ಬಂದಿದ್ದು. ಇನ್ನು 4,000 2 ರೂಪೀಸ್ನ ಫಾರ್ ಫ್ಯೂಚರ್ ಶೇರ್ ಏನಿತ್ತು ಅದರಿಂದ ತಗೊಂಡಿದ್ದೀವಿ. ಅದರಿಂದ ತಗೊಂಡಾಗ 2,000 × 2 4,000 ಆಯಿತು. ಇದೆರಡನ್ನು ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. 2,000 ಆಯಿತು. ಇದ್ರ ನರೇಷನ್ ಏನಪ್ಪ ಅಂದರೆ ರೀಇಶ್ಯೂ ಆಫ್ 2,000 ಶೇರ್ಸ್ ಅಟ್ 8 ರೂಪೀಸ್ ಪರ್ ಶೇರ್. ಎಂಟ್ರಿ ನೋಡೋದಾದರೆ ಏನೊಂದು ಫಾರ್ ಫ್ಯೂಚರ್ ಶೇರ್ ಇತ್ತು ಅಲ್ವಾ, 10 ರೂಪೀಸಲ್ಲಿ 7 ರೂಪೀಸ್ ಮಾತ್ರ ನಾವು ರಿಸೀವ್ ಮಾಡ್ಕೊಂಡಿದ್ವಿ. 10 ರೂಪೀಸಲ್ಲಿ ಇದರಲ್ಲಿ 7 ರೂಪೀಸ್ ಮಾತ್ರ ನಾವು ರಿಸೀವ್ ಮಾಡ್ಕೊಂಡಿದ್ವಿ. ಎಷ್ಟು ಶೇರ್ಗೆ? 2,000 ಶೇರ್ಗೆ ಮಾತ್ರ. ಈಗ 2,000 ಶೇರ್ಸು ಇಂಟು 7 ರೂಪೀಸ್ ಆಗಿ ರಿಸೀವ್ ಮಾಡ್ಕೊಂಡ್ರೆ 14,000 ಆಗುತ್ತೆ. ಈ 14,000 ನಮ್ಮ ಹತ್ರ ಇರೋ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಎಕ್ಸ್ಟ್ರಾ ಅಮೌಂಟ್ ಪ್ರಾಫಿಟ್ ಆಗಿದೆ. ಈ 14,000ಅಲ್ಲಿ ನಾವು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ಗೆ 4,000ನ ತಗೊಂಡಿದ್ದೀವಿ. ಹಾಗಾಗಿ 14,000ನಲ್ಲಿ ಈ 4,000ನ ಏನು ತಗೊಂಡಿದ್ದೀವಲ್ಲ, ಈ 4,000ನ ಅದನ್ನು ಮೈನಸ್ ಮಾಡಿದ್ರೆ 10,000 ರೂಪೀಸ್ ಉಳಿಯುತ್ತೆ. ಈ 10,000 ರೂಪೀಸ್ನ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಹಾಗಾದರೆ ಜರ್ನಲ್ ಎಂಟ್ರಿ ಏನಪ್ಪ ಅಂದರೆ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೇಟಾ 10,000 ರೂಪೀಸ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 14,000 ಮೈನಸ್ 4,000. ಆ 4,000 ಏನು ತೊಗೊಂಡಿದ್ವಿ ಅದನ್ನು ಮೈನಸ್ ಮಾಡಿದರೆ 14,000ಅಲ್ಲಿ 4,000 10,000 ಆಗುತ್ತೆ. ನರೇಷನ್ ಬೀಯಿಂಗ್ ಬ್ಯಾಲೆನ್ಸ್ ಇನ್ ಫಾರ್ ಫ್ಯೂಚರ್ ಶೇರ್ ಅಕೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಆಫ್ ದ ರೀಇಶ್ಯೂ. ಇಷ್ಟೇ, ಈ ಎಂಟ್ರಿ ಎಲ್ಲ ಕ್ಲೋಸ್ ಆಯಿತು. ಈಗ ನಿಮಗೆ ಕ್ವಶನಲ್ಲಿ ಈ ಮೇಲ್ಭಾಗದ ಇದಿಷ್ಟೇ ಕೊಟ್ಟಿದ್ರು ಅಂದರೆ, ಈ ಕೆಳಗಡೆದು ಏನು ಲೈನ್ಸ್ ಇದೆ ಇದು ಕೊಟ್ಟಿಲ್ಲ ಅಂತ ಅಂದರೆ ಇಷ್ಟು ನೀವು 6ನೇ ಎಂಟ್ರಿಯಿಂದ ನಾನು ಫಾರ್ಮುಲಾ ಬರ್ಸ್ನಲ್ಲ, ಆ ಫಾರ್ಮುಲಾ ತನಕ ಸಾಕು. 7, 8, 9ನೇ ಎಂಟ್ರಿ ಬರೋದಿಲ್ಲ. 7, 8, 9ನೇ ಎಂಟ್ರಿ ಇದು ಕ್ಯಾನ್ಸಲ್ ಆಗಿದೆ. ಫಾರ್ ಫ್ಯೂಚರ್ ಶೇರ್ ಆ ಥರ ಏನಾದರೂ ಕೊಟ್ಟರೆ ಮಾತ್ರ 7, 8, 9ನೇ ಎಂಟ್ರಿ ಬರುತ್ತೆ. ಇಲ್ಲ ಅಂದರೆ ಅದು ಯಾವುದು ಜರ್ನಲ್ ಎಂಟ್ರಿ ಬರೋದಿಲ್ಲ ನಿಮಗೆ. ಇಷ್ಟು ಮಾಡಿದರೆ ಸಾಕು, ನಿಮಗೆ 12 ಮಾರ್ಕ್ಸ್ ಆ್ಯನ್ಯುವಲ್ಲಿ ಪಕ್ಕಾ ಬರುವಂಥ ಕ್ವಶನ್ ಆಗಿದೆ ಇದು. ಫಾರ್ಮುಲಾ ಬೇಕಾದರೆ ಇನ್ನೊಂದ್ಸರಿ ತೋರಿಸ್ತೇನೆ, ನೋಡ್ಕೊಳ್ಳಿ. ಇದೇ ಥರ ಮುಂದಿನ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು 12 ಮಾರ್ಕ್ಸಿನ ಪಕ್ಕಾ 100% ಆ್ಯನ್ಯುವಲ್ ಎಕ್ಸಾಮ್ಗೆ ಸೆಕೆಂಡ್ PUCಗೆ ಬರುವಂಥದ್ದು, ಮತ್ತು SLC ಏನು ಮೇನ್ ಎಕ್ಸಾಮ್ಗೆ ಬರ್ತಾವಲ್ಲ ಆ ಕ್ವಶನ್ನ ನಾನು ಯೂಟ್ಯೂಬ್ ಚಾನಲ್ ಮುಂದಿನ ದಿನಗಳು ಅಪ್ಲೋಡ್ ಮಾಡ್ತೇನೆ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ.